ಫ್ರೆಂಡ್ಸ್, ಕುಕ್ಕಿಂಗ್ ವಿತ್ ಉಮಾ ಚಾನಲ್ಗೆ ಸ್ವಾಗತ. ತುಂಬ ಕ್ವಿಕ್ಕಾಗಿ ಅಷ್ಟೇ ಸಾಫ್ಟಾಗಿ ಪೇಡವನ್ನು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಒಂದು ದಪ್ಪ ತಳದ ಕಡಾಯಿಗೆ ಸಕ್ಕರೆಯನ್ನು ಹಾಕ್ತಾ ಇದ್ದೀನಿ. ಅರ್ಧ ಬೌಲ್ ಆಗುವಷ್ಟು ಸಕ್ಕರೆಯನ್ನು ಹಾಕಿದ್ದೀನಿ. ಹಾಗೆ ಅರ್ಧ ಬೌಲ್ ಆಗುವಷ್ಟು ಹಾಲನ್ನು ಹಾಕ್ತಾ ಇದ್ದೀನಿ. ಸಕ್ಕರೆ ಕರಗೋ ತನಕನೂ ಈ ಥರ ತಿರುಗಿಸ್ತಾ ಇರಬೇಕು. ಸಕ್ಕರೆ ಪೂರ್ತಿಯಾಗಿ ಕರಗಿದೆ. ಇದಕ್ಕೆ 1 ಟೀ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ತಾ ಇದ್ದೀನಿ. ಹಾಗೆ ಇದಕ್ಕೆ 1.5 ಬೌಲು ಮಿಲ್ಕ್ ಪೌಡ್ರನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಗಂಟುಗಳಾಗಬಾರ್ದು, ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇರಬೇಕು. ಮೀಡಿಯಂ ಫ್ಲೇಮಲ್ಲಿಟ್ಟು ಈ ಥರ ಚೆನ್ನಾಗಿ ತಿರುಗಿಸ್ಕೋಬೇಕು. ಫೈವ್ ಟು 7 ಮಿನಿಟ್ಸ್ಗೆಲ್ಲ ಈ ಥರ ಗಟ್ಟಿಗಾಗುತ್ತೆ. ಈಗ ಇನ್ನೊಂದು ಟೀ ಸ್ಪೂನು ತುಪ್ಪವನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಇದು ತಳವನ್ನು ಬಿಟ್ಕೊಳ್ತಾ ಇದೆ. ಒಂದು ಸಾರಿ ಇದನ್ನು ಚೆಕ್ ಮಾಡ್ಕೋಬೇಕು. ಅಂಟ್ಕೋತಾ ಇಲ್ಲ ಅಂತ ಆದರೆ ತಕ್ಷಣವೇ ಸ್ಟವ್ನ ಆಫ್ ಮಾಡ್ಕೋಬೇಕು. ಸ್ವಲ್ಪ ಬೆಚ್ಚಗಿರುವಾಗಲೇ ಇದನ್ನು ಪೇಡ ಆಕಾರಕ್ಕೆ ಕಟ್ಕೊಳ್ತಾ ಇದ್ದೀನಿ. ಈ ಥರ ಸ್ವಲ್ಪವೇ ತಗೊಂಡು ಈ ಥರ ಉಂಡೆ ಆಕಾರ ಮಾಡಿ ಇದರ ಮೇಲೆ ಬಾದಾಮಿ ಚೂರನ್ನು ಇಡ್ತಾ ಇದ್ದೀನಿ. ಇದರ ಮೇಲೆ ಗೋಡಂಬಿ ಅಥವಾ ಪಿಸ್ತಾ ಚೂರನ್ನು ಕೂಡ ಇಡಬಹುದು, ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಎಷ್ಟು ಕ್ವಿಕ್ಕಾಗಿ ಅಷ್ಟೇ ಟೇಸ್ಟಿಯಾಗಿ ಕೂಡ ಇರುತ್ತೆ ಈ ರೆಸಿಪಿ. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ.